ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪಲ್ಲವಿ ಹಿರೇಮಠ್. ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಏನೇನ ಮಾಡಬೇಕು ಅಥವಾ ಪಾಲಿಸಬೇಕಾದಂಥ ನಿಯಮಗಳು ಯಾವುದಿದೆ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನೊಬ್ಬರು ವ್ಯೂವರ್ಸು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅವ್ರ ಸಲುವಾಗಿ ಅಥವಾ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಅವರಿಗೆಲ್ಲ ಅನುಕೂಲ ಆಗಲಿ, ಅಥವಾ ನಿಮ್ಮ ರಿಲೇಟಿವ್ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿ ಅಂತ ಹೇಳ್ತಾ. ಸೊ ನೋಡಿ, ಫಸ್ಟು ಪ್ರೆಗ್ನೆಂಟ್ ಇರೋರೆಲ್ಲರೂ ಕೂಡ ಗ್ರಹಣ ನಡಿಬೇಕಾದಾಗ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದಾಗ, ಫಸ್ಟ್ ಥಿಂಗ್ ನೀವು ಮನೆಯಿಂದ ಹೊರಗಡೆ ಹೋಗೇಬಾರ್ದು. ಓಕೆ, ವೇದಕಾಲ ಅದು ಆಲ್ಮೋಸ್ಟ್ ಹೇಳಿದ್ದೀನಿ, 9 ಗಂಟೆ ಸ್ಟಾರ್ಟ್ ಆಗುತ್ತೆ. ಸೊ ಆ 9 ಗಂಟೆಯಿಂದ ಒನ್ ಡೇ ನೀವು ಹೊರಗಡೆ ಹೋಗಿಲ್ಲ ಅಂದರೆ ಯಾವುದೇ ಒಂದು ಅನಾಹುತ ಆಗೋದಿಲ್ಲ. ಸೊ ಎಸ್ಪೆಷಲಿ 3 ಗಂಟೆಯಿಂದ 7 ಗಂಟೆ ಏನು ಗ್ರಹಣ ಟೈಮ್ ಇದೆ ಆ ಟೈಮಲ್ಲಿ ನೀವು ಹೊರಗಡೆ ಹೋಗಬೇಡಿ. ಸೊ ಅದಾದ ತಕ್ಷಣ ಯಾವುದೇ ರೀತಿಯ ಶಾರ್ಪ್ ಆದಂಥ ಒಂದು ವಸ್ತುಗಳನ್ನು ನೀವು ಯೂಸ್ ಮಾಡಬೇಡಿ. ಲೈಕ್ ಪಿನ್ ಆಗಿರ್ಬೋದು, ಸೀಸರ್ ಆಗಿರ್ಬೋದು, ಓಕೆ, ಚಾಕು ಆಗಿರ್ಬೋದು, ಈ ಥರ ಯಾವುದೇ ಒಂದು ಶಾರ್ಪ್ ವಸ್ತುಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಟ್ಟಿಂಗ್ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಬಟ್ಟೆ ಕಟ್ ಮಾಡೋದಾಗಲಿ, ಬೋರ್ ಆಗ್ತಾ ಇದೆ ಅಂತ ಯಾವುದೋ ಪೇಪರ್ ಕಟ್ಟಿಂಗ್ ಮಾಡೋದಾಗಲಿ ಆ ಥರನ ಮಾಡೋಕ್ಕೆ ಹೋಗಬೇಡಿ. ಅದು ಕೂಡ ನಿಮಗೆ ಹಾರ್ಮ್ಫುಲ್ ಆಗಿರುತ್ತೆ. ಅದಾದ ನಂತರ ಏನು ಮಾಡ್ಬೋದು ಅಂತಂದಾಗ, ನೀವು ಊಟ ಎಲ್ಲ ಏನು ಮಾಡಬೇಕಾದ್ರೆ ಲಿಕ್ವಿಡ್ ಫಾರ್ಮ್ನ ತೊಗೊಳ್ಳಿ. ಜಾಸ್ತಿ ನೀವು ಸಾಲಿಡ್ನ ತಿನ್ನಕ್ಕೆ ಹೋಗಬೇಡಿ. ಆರಾಮಾಗಿ ಮಲ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಲ್ಲೋ ತೆರಿತಾ ಇದೆ ಅಂತ ನೀವನ್ನ ಮಾಡ್ಕೊಳ್ಳೋದಾಗಲಿ ಅಥವಾ ನೋಡ್ಕೊಳ್ಳೋದಾಗಲಿ ಆ ಥರನ ಮಾಡೋಕ್ಕೆ ಹೋಗಬೇಡಿ. ಗ್ರಹಣ ಸಮಯದಲ್ಲಿ ಇಂಪಾರ್ಟೆಂಟ್ ಅಂತಂದಾಗ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಅಥವಾ ಒಳ್ಳೆಯ ಸದೃಢವಾದಂಥ ಮಗು ನಿಮಗೆ ಬರಲಿ ಅನ್ನೋ ಉದ್ದೇಶಕ್ಕೆ ನೀವೇನು ಮಾಡ್ಕೋಬೋದು ಅಂದರೆ ಜಪವನ್ನು ಮಾಡ್ಬೋದು, ಮಂತ್ರ ಪಠನೆಯನ್ನು ಮಾಡ್ಬೋದು. ಎಸ್ಪೆಷಲಿ ಗಾಯತ್ರಿ ಮಂತ್ರವನ್ನು ನೀವು ಪಠನೆ ಮಾಡಿ. ಬಂದಿಲ್ಲ ಅಂದರೆ ಅದನ್ನು ನೀವು ಮೊಬೈಲಲ್ಲಿ ಆನ್ ಮಾಡ್ಕೊಂಡು ಅದನ್ನು ಕೇಳಿ. ವಿಷ್ಣು ಸಹಸ್ರನಾಮವನ್ನು ಕೇಳಿ. ಎರಡೂ ಆಗಲ್ಲ ಅಂತಂದಾಗ ಅಟ್ಲೀಸ್ಟ್ ನಿಮ್ಮ ಮನೆ ದೇವರನ್ನು ಅಥವಾ ನಿಮ್ಮ ಇಷ್ಟ ದೇವರನ್ನು ನೀವು ಪ್ರಾರ್ಥನೆ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ರಹಣ ಸಮಯ ಅಂತಂದಾಗ ತುಂಬ ಭಯ ಪಡ್ಕೊಳ್ಳೋದೇನು ಬೇಕಾಗಿಲ್ಲ. ವಾಶ್ರೂಮ್ಗೆಲ್ಲ ಹೋಗಬೇಕಾದಾಗ ತುಂಬ ಕೇರ್ಫುಲ್ ಆಗಿ, ಯಾಕಂದರೆ ಅದು ಸ್ವಲ್ಪ ಗ್ರಹಣ ಸಮಯದಲ್ಲಿ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಗ್ರಹಣ ಆದ ನಂತರ ಏನು ಮಾಡ್ಕೋಬೇಕು ಅಂತಂದಾಗ, ನೀವು ಸ್ನಾನ ಮಾಡಬೇಕಾದಾಗ ಗಂಗಾ ಜಲವನ್ನು ನೀವು ಅದರಲ್ಲಿ ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ, ಅಥವಾ ಯಾವುದೇ ಒಂದು ಆಹಾರವನ್ನು ಸೇವಿಸಬೇಕಾದಾಗ ಅಥವಾ ಯಾವುದೊಂದು ಹಣ್ಣುಗಳನ್ನು ತಿಂತಾ ಇದ್ದರೆ ಆ ಒಂದು ಹಣ್ಣಿನ ಪದಾರ್ಥದ ಮೇಲೆ ನೀವು ತುಳಸಿ ಎಲೆಗಳನ್ನು ಅಥವಾ ಗರಿಕೆಯನ್ನು ಇಟ್ಟರೆ ಅದನ್ನು ಶುದ್ಧತೆ ಇರುತ್ತೆ. ಅದೇ ರೀತಿಯ ಗ್ರಹಣದ ಕಿರಣಗಳು ಅದರ ಮೇಲೆ ಬಿದ್ದುಬಿಟ್ಟು ನಿಮಗೆ ಯಾವುದೇ ರೀತಿಯ ಮಗುಗೆ ಬ್ಯಾಡ್ ಎಫೆಕ್ಟ್ ಆಗೋದಿಲ್ಲ ಅಂತಲೇ ಹೇಳ್ತಾರೆ. ಅದು ಬಿಟ್ಟು ಯಾವುದೊಂದು ಪಾರಾಯಣ ಮಾಡ್ಬೋದು. ನೀವು ದೇವಿ ಪಾರಾಯಣ ಮಾಡ್ಬೋದು, ವಿಷ್ಣು ಸಹಸ್ರ ಮಾಡ್ಬೋದು. ಓಕೆ, ಯಾವುದೋ ಒಂದು ಏನಂತಾರೆ ಪುರಾಣವನ್ನು ಓದ್ತಾ ಇದ್ರೆ ಪುರಾಣವನ್ನು ಓದ್ಬೋದು. ಸೊ ಯಾವ ಟೈಮಲ್ಲಿ ನೀವು ಓದ್ತಾ ಇದ್ರೋ ಅದು ಮುಗಿಯುವಂಥ ಒಂದು ಸಂದರ್ಭ ಇರ್ಬೋದು. ನೀವೊಂದು ಸಂಕಲ್ಪವನ್ನು ಮಾಡಿಕೊಂಡು ಗ್ರಹಣ ಸಂದರ್ಭದಲ್ಲಿ ನೀವು ಕೂತ್ಕೊಂಡು ಓದ್ಕೋಬೋದು. ಜಾಸ್ತಿ ಕೂತ್ಕೋಕ್ಕಾಗಲಿಲ್ಲ ಅಂತಂದಾಗ ನಾರ್ಮಲಾಗಿ ವಾಕಿಂಗ್ ಕೂಡ ಮಾಡ್ಕೋಬೋದು. ಯಾವುದೇ ಥರ ಟೆನ್ಷನ್ಗಳು ಬೇಡ. ಕೆಲವೊಂದು ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ನೀವು ಏನಾದರೂ ಮಾರ್ಕ್ ಮಾಡ್ಕೊಂಡಾಗ ನಿಮ್ಮ ಬಾಡಿ ಮೇಲೆ ಆ ಮಗುವಿನ ಬೆಲೆ ಬೀಳುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದು ನಿಮಗೆ ಒಂದು 7-8 ತಿಂಗಳಲ್ಲಿ ಪ್ರೆಗ್ನೆಂಟ್ ಇರೋರಿಗೆ ಆ ಥರ ಎಫೆಕ್ಟ್ ಆಗೋದಿಲ್ಲ. ಅರ್ಲಿ ಸ್ಟೇಜಲ್ಲಿ ಇರುವಂಥವ್ರಿಗೆ, ಬಿಫೋರ್ 5 ಮಂತ್ ಏನಾದ್ರು ಇರುತ್ತಲ್ಲ ಆ ಟೈಮಲ್ಲಿ ಇದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದರೆ ಇನ್ನೂ ಮಗುವಿನ ಬಾಡಿಯಲ್ಲಿರುವಂಥ ಪಾರ್ಟ್ಸ್ಗಳು ಕಂಪ್ಲೀಟಾಗಿ ರೆಡಿ ಆಗಿರೋದಿಲ್ಲ. ಸೊ ಆದ ಕಾರಣ ನೀವು ಎಸ್ಪೆಷಲಿ ಯಾರೆಲ್ಲ 2 ತಿಂಗಳು, 3 ತಿಂಗಳು, 4 ತಿಂಗಳು ಏನು ಪ್ರೆಗ್ನೆನ್ಸಿಲಿ ಇರುತ್ತೆ ಇವೆಲ್ಲರೂ ಕೂಡ ಗರ್ಭಿಣಿ ಮಹಿಳೆಯರು ಈ ಒಂದು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು. ಸೊ ನನ್ನ ಒಂದು ವ್ಯೂವರ್ಸ್ ರಿಕ್ವೆಸ್ಟ್ ಮೇರೆಗೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಿಮ್ಗೆಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ. ವಿಷ್ಣು ಸಹಸ್ರನಾಮ ಓದ್ಲಿಕ್ಕೆ ಬರಲಿಲ್ಲ ಅಂತಂದಾಗ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಆ ಮಂತ್ರವನ್ನು ನೀವು ಅವಾಗವಾಗ ಪಾರಾಯಣ ಮಾಡಿದ್ರೆ, ವಿಷ್ಣು ಸಹಸ್ರನಾಮ ಅಂದರೆ 30 ನಿಮಿಷ 40 ನಿಮಿಷದ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದಷ್ಟೇ ನಿಮಗೆ ಪುಣ್ಯ ಬರುತ್ತೆ. ಅದು ಶಾರ್ಟ್ಕಟ್ ಮಂತ್ರ ಬಂದ್ಬಿಟ್ಟು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡ್ಬೋದು. ಅಥವಾ ಗಾಯತ್ರಿ ಮಂತ್ರವನ್ನು ನೀವು ಕೂಡ ಪಠನೆ ಮಾಡ್ಬೋದು. ಅದು ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಅದು